ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳಿಗೆ ಬೆಂಗಳೂರಲ್ಲಿ ಇರೋದು ವರನ ಅಥವಾ ಶಾಪನ ಅಂತಕ್ಕಂಥ ಒಂದು ಸಂಶಯ ಮೂಡ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಇದ್ರೂ ಕೂಡ ಸತ್ತಂತೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಬಸ್ ನಿಲ್ದಾಣಗಳು, ಬಸ್ ತಂಗುದಾಣಗಳು ಬಿಬಿಎಂಪಿಗೆ ಬರೀ ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾತ್ರನಾ, ಪ್ರಯಾಣಿಕರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ಮಾಡೋಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನನಗೆ ಸದ್ಯಕ್ಕೆ ಚಾಮರಾಜಪೇಟೆ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ದುರಂತ ಇದೆ ಅಂತಂದ್ರೆ, ಎಷ್ಟು ಗಲೀಜಾಗಿದೆ ಒಂದು ಬಸ್ ನಿಲ್ದಾಣ ಅಂತಂದ್ರೆ, ಇಲ್ಲಿ ಒಂದು ನಿಮಿಷ ಕೂಡ ಪ್ರಯಾಣಿಕರು ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಷ್ಟು ಗಲೀಜಾಗಿದೆ ಈ ಒಂದು ಬಸ್ ನಿಲ್ದಾಣ, ಅಷ್ಟು ಗಬ್ಬೆದ್ದು ನಾರ್ತಾ ಇದೆ. ನೋಡಿ, ಇಲ್ಲಿ ಟೋಟಲ್ ಆಗಿ 3 ಬಸ್ ಶೆಲ್ಟರ್ಗಳಿದಾವೆ. ಚಾಮರಾಜಪೇಟೆ, ಬಿನ್ನಿಪೇಟೆ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಬಸ್ ನಿಲ್ದಾಣ, ಈ ಒಂದು ಬಸ್ ನಿಲ್ದಾಣ ಮೂಲಕ ಸುಮಾರು 100 ಬಸ್ಗಳು ಇಲ್ಲಿ ಹೋರಾಟವನ್ನ ಮಾಡ್ತಾರೆ. ಆ ಬಸ್ಗಳಿಗಾಗಿ ಇಲ್ಲಿ ಸಾವಿರಾರು ಪ್ರಯಾಣಿಕರು ದಿನನಿತ್ಯ ಇಲ್ಲಿ ಕಾಯ್ತಾರೆ ವಿವಿಧ ಸಮಯಗಳಲ್ಲಿ. ಆದ್ರೆ ಈ ಒಂದು ಬಸ್ ನಿಲ್ದಾಣದ ಸ್ಥಿತಿ ನೋಡಿ, ನಿಜಕ್ಕೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜನಸಾಮಾನ್ಯರು. ಬೆಂಗಳೂರಲ್ಲಿ ಎಷ್ಟು ಕೋಟಿ ಬಿಬಿಎಂಪಿ ತೆರಿಗೆ ವಸೂಲು ಮಾಡುತ್ತೆ, ಜನರಿಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಪೊಳ್ಳು ಭರವಸೆಗಳನ್ನ ನೀಡುತ್ತೆ. ಆದರೆ ಜನಸಾಮಾನ್ಯರಿಗೆ ಕನಿಷ್ಠವಾಗಿ ಬೇಕಾಗಿರುವಂಥದ್ದೇನು, ಪ್ರಯಾಣಿಕರಿಗೆ ಬಿಎಂಟಿಸಿ ಪ್ರಯಾಣಿಕರಿಗೆ ಬೇಕಾಗಿರುವಂಥದ್ದೇನು, ನಿಜಕ್ಕೂ ಕೂಡ ಅದನ್ನ ಮಾಡ್ತಾರೆ. ನೀವು ನೋಡ್ತಾ ನಿಜಕ್ಕೂ ಕೂಡ ಈ ಒಂದು ದೃಶ್ಯಗಳಿಂದ ನೋಡಿದ್ರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಈ ರೀತಿ ಬಸ್ ನಿಲ್ದಾಣಗಳನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಕಟ್ಟೋದಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ಕೂಡ ಇದು ಹಾಸ್ಯಾಸ್ಪದ ಅಂತಾನೆ ಹೇಳ್ಬೋದು. ಈ ರೀತಿ ಬಸ್ ನಿಲ್ದಾಣಗಳನ್ನ ಮಾಡಿದ್ರೆ ಈ ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ಈ ಒಂದು ಸ್ಥಿತಿಗತಿಯನ್ನ ಏನಾದರೂ ನೋಡ್ಬಿಟ್ರೆ ನಿಜಕ್ಕೂ ಕೂಡ ವಿಶ್ವ ಮಟ್ಟದಲ್ಲಿ ನಗೆಪಾಟ್ಲಿಗೆ ಈಡಾಗುತ್ತೆ ಆ ಬೆಂಗಳೂರು. ಇನ್ನಾದ್ರೂ ಕೂಡ ನೋಡಿ, ಬಿಬಿಎಂಪಿ ಇಂಥ ಕಡೆಗಳಲ್ಲಿ, ಇಂಥ ಪ್ರಮುಖ ರಸ್ತೆಯಲ್ಲಿ ಬಸ್ ನಿಲ್ದಾಣದ ಸ್ಥಿತಿ ಶೋಚನೀಯ ಆಗಿದೆ ಅಂತಂದ್ರೆ ಇದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಬಸ್ಗಳು ಇಲ್ಲಿ ಸ್ಟಾಪ್ ಅನ್ನೇ ಕೊಡ್ತಾ ಇಲ್ಲ. ಯಾಕಂದ್ರೆ ಇಷ್ಟು ಗಲೀಜಿರೋದನ್ನ ನೋಡಿ ಅವರು ಕೂಡ ನಿಲ್ಸೋದಕ್ಕೆ ಮುಜುಗರ ಪಟ್ಕೊಂತ ಇದ್ದಾರೆ. ಇಲ್ಲಿ ನಿಲ್ಲಿಸದೆ ಮುಂದಕ್ಕೆ ಸ್ಟಾಪ್ ಕೊಡ್ತಾ ಇದ್ದಾರೆ ಅಥವಾ ಹಿಂದಕ್ಕೆ ಸ್ಟಾಪ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇಷ್ಟೊಂದು ಅಧೋಗತಿಗೆ ತಲುಪಿದ್ರು ಕೂಡ ಬಿಬಿಎಂಪಿ ಇದ್ರ ಬಗ್ಗೆ ಇನ್ನೂ ಕೂಡ ಗಮನ ಹರಿಸಿಲ್ಲ. ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಸೊ ನೋಡಿ, ಸರ್ಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ನಂಬ್ಕೊಬೇಕು, ಅದನ್ನ ಹೆಚ್ಚಾಗಿ ಬಳಸಬೇಕು ಅಂತ ಜನಸಾಮಾನ್ಯರಿಗೆ ಮನವಿ ಮಾಡುತ್ತೆ. ಆದರೆ ಈ ರೀತಿ ವ್ಯವಸ್ಥೆಯನ್ನ ಮಾಡಿದ್ರೆ ಯಾರು ತಾನೇ ಬಂದು ಬಸ್ಗಾಗಿ ಕಾಯ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಹಾಂತೆ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಬಸ್ ಸ್ಟ್ಯಾಂಡ್ ನೋಡಿ ಹಂಗಿದೆ. ಮೀನ್ ಗಾಡಿಗಳಾಗ್ತಾರೆ ನೋಡಿ, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಅಲ್ಲಿ ಮೀನ್ ಗಾಡಿ ಪಾರ್ಕಿಂಗ್ ಮಾಡ್ತಾರೆ, ಲಾರಿ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ಬಸ್ ಸ್ಟಾಪು, ಜನಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಇಲ್ಲಿ ಅಲ್ವಾ? ಹೇಳೋರು ಕೇಳೋರು ಯಾರೂ ಇಲ್ಲ ಸರ್, ಹಂಗೆ ಆಗ್ಬಿಟ್ಟೈತೆ ಇಲ್ಲಿ. ಜನ ಇವಾಗ ಹೆಂಗಿರ್ತಾರೆ ಪ್ಯಾಸೆಂಜರ್, ಇಲ್ಲಿ ಬಂದು ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಬಸ್ ಹತ್ತಕ್ಕಾಗಲ್ಲ, ಇಲ್ಲೇ ಮಲಮೂತ್ರ ಎಲ್ಲ ಮಾಡ್ತಾರೆ. ಯಾರಿಗೆ ಹೇಳೋದಿಲ್ಲ, ಯಾರನ್ನ ಕೇಳ್ತಾರೆ? ಯಾರು ಕೇಳೋಲ್ಲ, ಯಾರು ಹೇಳೋರಿಲ್ಲ ಸರ್. ಹಿಂಗೆ ಮಾಡ್ಬಿಟ್ರೆ ಬಸ್ ಸ್ಟಾಪ್ಗಳಲ್ಲಿ ಹೆಂಗೆ ಸಾರ್ವಜನಿಕರಿಗೆ ಹೆಂಗೆ? ಬಸ್ಗಳು ಕೆಲವರು ನಿಲ್ಲಿಸಲ್ಲ, ಗಲೀಜ್ ನೋಡ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಏನು ಮಾಡ್ತಾರೆ ಪಬ್ಲಿಕ್ಕು? ಏನು ಮಾಡಲ್ಲ ಸರ್ ಇವರು. ಅದರಿಂದ ಇವನ್ನೆಲ್ಲ ಸ್ವಲ್ಪ ನೀವ್ಯಾರೋ ವ್ಯವಸ್ಥೆಗಳು ಅನುಕೂಲ ಮಾಡಿಕೊಡ್ಬೇಕು ಜನಕ್ಕೆ, ಇಷ್ಟೇ ನಾವು